ಮದುವೆ ಮನೆಗಳಲ್ಲಿ ನಮ್ಮ ಕಡೆ ಬೇರೆಲ್ಲ ಸಂಪ್ರದಾಯ ಪದ್ಧತಿಗಳ ಹಾಗೇನೆ ಮದುವೆಗೆ ಒಂದು ವಾರ ಇದೆ ಅನ್ನುವಾಗ ಮದುಮಗಳಿಗೆ ಅಥವಾ ಮದುಮಗಂಗೆ ಚಿಗುರು ಹಚ್ಚೋದು ಅನ್ನೋದು ಕೂಡ ಒಂದು ಪದ್ಧತಿ ಇದೆ. ಇದು ಬಹಳ ನ್ಯಾಚುರಲ್ ಆಗಿ ಮಾಡುವಂಥ ಒಂದು ಸ್ಕಿನ್ ಕೇರ್ ರೊಟೀನ್. ಯಾವುದೇ ಕೆಮಿಕಲ್ ಇಲ್ಲದೆ ಮಾಡುವಂಥದ್ದು, ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸಿ ಮಾಡುವಂಥದ್ದು. ಇಲ್ಲಿ ನಾನು 1 ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ನಾವು ಎಷ್ಟು ಮಾಡ್ಕೊಳ್ತೀವಿ, ಎಷ್ಟು ದಿನ ನಾವು ಈ ಸ್ಕಿನ್ ಕೇರನ್ನು ಮಾಡ್ತೀವಿ ಅನ್ನೋದ್ರ ಮೇಲೆ ತೆಂಗಿನಕಾಯಿ ತುರಿನ ಹೆಚ್ಚು ಅಥವಾ ಕಡಿಮೆ ತೊಗೊಳ್ಬೋದು. ಇಲ್ಲಿ 1 ಕಪ್ ತೊಗೊಂಡಿದ್ದೀನಿ ನಾನು. ಇದಾದಮೇಲೆ ಅರಿಶಿನ ತೊಗೊಂಡಿದ್ದೀನಿ. ಇದು ಹಸಿ ಅರಿಶಿನ ತೊಗೊಂಡಿದ್ದೀನಿ ನಾನು. ಸಾಮಾನ್ಯವಾಗಿ ಇದನ್ನೇ ಬಳಸೋದು. ಇದಿಲ್ಲ ಅಂತ ಹೇಳಿದ್ರೆ ನಾವು ಅಡುಗೆಗೆ ಬಳಸುವಂಥ ಅರಿಶಿನ ಯೂಸ್ ಮಾಡ್ಬೋದು. ಆದರೆ ಬಹಳ ಒಳ್ಳೆ ಕ್ವಾಲಿಟಿ ಅರಿಶಿನ ಪುಡಿನ ಯೂಸ್ ಮಾಡಬೇಕಿಲ್ಲಿ. ಆಮೇಲೆ ತುಂಬ ಮುಖ್ಯ ಅಂತ ಹೇಳಿದ್ರೆ ಇಲ್ಲಿ ಮಲ್ಲಿಗೆ ಗಿಡದ ಚಿಗುರು, ಮಲ್ಲಿಗೆ ಗಿಡದ ಎಲೆಗಳನ್ನು ಕೂಡ ತಗೊಳ್ಬಹುದು. ಇಲ್ಲಿ ಸ್ವಲ್ಪ ಎಳೆದಿರುವಂಥ ಎಲೆಗಳನ್ನು ತಗೋಬೇಕು. ನಾವು ಈ ರೀತಿ ಮಲ್ಲಿಗೆ ಗಿಡದ ಎಲೆಗಳನ್ನು ಅಥವಾ ಚಿಗುರನ್ನು ತಗೊಳ್ಳೋದ್ರಿಂದಲೇ ಇದಕ್ಕೆ ಚಿಗುರು ಅಥವಾ ಚಿಗುರೆಣ್ಣೆ ಅಂತ ಕೂಡ ಹೇಳ್ತಾರೆ. ಈ ಮಲ್ಲಿಗೆ ಎಲೆಗಳು ಮಸಾಜ್ ಮಾಡುವಾಗ ಒಂದೊಳ್ಳೆ ಪರಿಮಳ ಬರೋದಲ್ಲದೆ ಸ್ಕಿನ್ನಿಗೆ ಬಹಳ ನ್ಯಾಚುರಲ್ ಆಗಿ ಒಂದು ಗ್ಲೋ ಕೊಡ್ತದೆ. ಹಾಗಾಗಿ ಮೊದಲಿಂದ ಈ ಚಿಗುರು ಮಾಡುವಾಗ ಈ ಎಲೆಗಳನ್ನು ಯೂಸ್ ಮಾಡ್ತಾರೆ. ಈಗ ನಾವಿದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡೋದಕ್ಕಿಂತ ಮೊದಲು ಎಲೆಗಳೆಲ್ಲ ಸ್ವಲ್ಪ ದೊಡ್ಡ ಇತ್ತು ಅಂತ ಹೇಳಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ ತೊಗೊಂಡು ಮೊದಲು ಕಟ್ ಮಾಡಿರೋ ಎಲೆಗಳನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ನಾವು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋದು. ಅದಾದಮೇಲೆ ಅರಿಶಿನ ಕಟ್ ಮಾಡಿ ಹಾಕಿದ್ದೀನಿ ನಾನಿಲ್ಲಿ. ಅರಿಶಿನ ಕೂಡ ಹಾಗೇನೆ ಕೆಲವರು ಸ್ಕಿನ್ನಿಗೆ ಅಷ್ಟು ಸೆಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂಥವರು ಕಡಿಮೆ ಹಾಕ್ಕೊಳ್ಬೋದು. ಕೆಲವರು ಸ್ಕಿನ್ನಿಗೆ ಅರಿಶಿನ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಅಂಥವ್ರು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡ್ರೆ ಮಸಾಜ್ ಮಾಡುವಾಗ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು. ಇದನ್ನು ಈ ರೀತಿ ಹಸಿಯಾಗಿಯೇ ಮಸಾಜ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡು ತಣ್ಣಗೆ ಮಾಡಿಕೊಂಡು ಕೂಡ ಮಸಾಜ್ ಮಾಡ್ಕೊಳ್ಬೋದು. ಟೈಮ್ ಇದ್ದರೆ ಇದನ್ನು 1 ವಾರ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ 2-3 ದಿನ ಆದರೂ ಬೆಳಿಗ್ಗೆ ಮತ್ತು ಸಂಜೆ 10 ನಿಮಿಷ ಇದನ್ನು ಕೈಗೆ, ಕಾಲಿಗೆ, ಮುಖಕ್ಕೆ ಮತ್ತು ಕತ್ತಿನ ಭಾಗಕ್ಕೆ ಮಸಾಜ್ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಇದನ್ನು ವಾಶ್ ಮಾಡಬೇಕು. ವಾಶ್ ಮಾಡೋವಾಗಲೂ ಹಾಗೆಯೇ ಕಡಲೆ ಹಿಟ್ಟು ಬಳಸಿದರೆ ಒಳ್ಳೆಯದು. ಇಲ್ಲ ಅಂದರೆ ಸೋಪ್ ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಇದನ್ನು ಮದುವೆಗಳಲ್ಲಿ ಮಾಡೋದಾದ್ರೂ ಮನೆಯಲ್ಲಿ ಫಂಕ್ಷನ್ ಇದೆ ಅಥವಾ ಮದುವೆಗೆಲ್ಲ ಹೋಗಬೇಕು ಅನ್ನೋರು ಕೂಡ ಬಹಳ ನ್ಯಾಚುರಲ್ ಆಗಿ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಬಹುದು. ಈ ಚಿಗುರು ಹಚ್ಚೋ ಪದ್ಧತಿಯ ಹಿಂದೆ ಒಂದೊಳ್ಳೆ ಕಾರಣ ಇದೆ. ಇಲ್ಲಿ ನಾವು ತೆಂಗಿನಕಾಯಿ ಬಳಸ್ತಾ ಇದ್ದೀವಿ. ತೆಂಗಿನ ಎಣ್ಣೆ ಸ್ಕಿನ್ಗೆ ಒಂದು ಗ್ಲೋ ಕೊಡೋದಲ್ಲದೆ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಸ್ಕಿನ್ನನ್ನು ಹೈಡ್ರೇಟ್ ಆಗಿರ್ತದೆ. ಜೊತೆಗೆ ಇಲ್ಲಿ ಅರಿಶಿನ ಬಳಸ್ತಾ ಇದ್ದೀವಿ. ಅದು ಸ್ಕಿನ್ನಲ್ಲಿ ಏನಾದರೂ ಮಾರ್ಕ್ ಇದ್ರೆ, ಗುಳ್ಳೆಗಳಿದ್ರೆ ಬೇಗ ಅದನ್ನು ಕ್ಯೂರ್ ಮಾಡುತ್ತೆ. ಹಾಗೆ ಮಲ್ಲಿಗೆ ಚಿಗುರು ಕೂಡ ಹಾಗೆ ಒಂದೊಳ್ಳೆ ಪರಿಮಳ ಬರೋದಲ್ಲದೆ ಸ್ಕಿನ್ನನ್ನು ಹೈಡ್ರೇಟ್ ಆಗಿರ್ತದೆ. ಇದೆಲ್ಲವನ್ನು ಪೇಸ್ಟ್ ಮಾಡಿ ಹಚ್ಚೋದು ಬಹಳ ನ್ಯಾಚುರಲ್ ಆಗಿ ಮಾಡುವಂಥ ಸ್ಕಿನ್ ಕೇರ್. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನಿಮಗಿದು ಯೂಸ್ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.